ನಮಸ್ತೆ ಗೆಳೆಯರೇ, ನೋಡಿ ಈ ವಿಡಿಯೋ ಎಲ್ಲ ಸಿನಿಮಾ ಕಲಾವಿದರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಸಿನಿ ಪ್ರೇಕ್ಷಕರಿಗೆ, ಟೋಟಲಾಗಿ ಸಿನಿಮಾ ತಂಡಕ್ಕೆ ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಮ್ಮ ಕನ್ನಡ ಸಿನಿಮಾಗಳು ಬೆಳಿಬೇಕು, ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು. ನಮ್ಮವರಿಂದಲೇ ನಮಗೆ ಯಾವುದೇ ತರಹದ ಅಪಮಾನಗಳು ಅವಮಾನಗಳು ಆಗಬಾರ್ದು. ಅನ್ಯೋನ್ಯತೆಯಿಂದ ನಮ್ಮ ಸಿನಿಮಾ ತಂಡ ಮುನ್ನುಗ್ಗಬೇಕು, ಯಾರಿಗೂ ಸಹ ಅನ್ಯಾಯಗಳು ಆಗಬಾರದು. ಆದ್ದರಿಂದ ನಮ್ಮ ಕರ್ನಾಟಕದ ಕನ್ನಡ ಸಿನಿ ಪ್ರೇಕ್ಷಕರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಹಕಾರವನ್ನು ನೀಡಿ ಅಂತ ಹೇಳ್ತಾ, ವೈಶಾಳ ಟೈಟಲ್ ವಿವಾದದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ಗೆಳೆಯರೇ. ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿರ್ತೀನಿ. ಸೊ ಒಂದೇ ಟೈಟಲ್, ಒಂದೇ ಹೆಸರಲ್ಲಿ 2 ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಅಂತ ಒಂದು ಬಹಳ ಮುಖ್ಯವಾದಂತಹ ಒಂದು ವಿಡಿಯೋನ ಮಾಡಿದೆ. ಸೊ ವೈಶಾಳ ಅಂತಕ್ಕಂಥ ಒಂದು ಟೈಟಲ್ ಈ ಹಿಂದೆ 2017ರಲ್ಲೇ ಏನು ಸಿನಿಮಾ ಸೆನ್ಸರ್ ಮಂಡಳಿಯಿಂದ ಸರ್ಟಿಫಿಕೇಟನ್ನು ನೀಡಲಾಗಿತ್ತು. ಇದೇ ಟೈಟಲ್ ಡಾಲಿ ಧನಂಜಯ್ ಅವರ ಸಿನಿಮಾದಲ್ಲಿ ಮರುಬಳಕೆ ಮಾಡಿರೋದ್ರಿಂದ ಸೊ ವೈಶಾಳ ಚಿತ್ರತಂಡ ಕೋರ್ಟ್ ಮೊರೆ ಹೋಗಿದೆ. ಸೊ ಕೋರ್ಟ್ ಸಂಬಂಧಿತವಾಗಿ ವೈಶಾಳ ಚಿತ್ರತಂಡ ಏನು ಹೇಳ್ತದೆ ಕೇಳೋಣ ಬನ್ನಿ. ವೈಶಾಳ ಅನ್ನುವ ಟೈಟಲ್ ಈಗಾಗಲೇ 2017ರಲ್ಲಿ ನಾನು ಈ ಸಿನಿಮಾನ ಮಾಡಬೇಕು ಅಂತ ಹೊರಟೆ. ಈ ಸಿನಿಮಾನ ರಿಜಿಸ್ಟರ್ ಮಾಡಿದೆ. ಈ ಟೈಟಲ್ನ ವೈಶಾಳ ಅನ್ನುವ ಟೈಟಲ್ನಲ್ಲಿ ಕೋವಿಡ್ ಇದರಿಂದ ಸ್ವಲ್ಪ ನಿಧಾನ ಆಯಿತು ಸಿನಿಮಾ ಕಂಪ್ಲೀಟ್ ಆಗೋದು. ಹಾಗಾಗಿ ಲಾಸ್ಟ್ ಅಕ್ಟೋಬರ್ನಲ್ಲಿ ಈ ಸಿನಿಮಾ ಕಂಪ್ಲೀಟ್ ಆಗಿ, ಈ ಸಿನಿಮಾ ಲಾಸ್ಟ್ ಅಕ್ಟೋಬರ್ 19, 2022ನಲ್ಲಿ ಸೆನ್ಸರ್ ಮಂಡಳಿ ಮುಂದೆ ಬಂದು ಈ ಚಿತ್ರಕ್ಕೆ ಸೆನ್ಸರ್ ಸರ್ಟಿಫಿಕೇಟ್ ಕೂಡ ಪಡ್ಕೊಂಡಿದ್ದೀನಿ. ಸೆನ್ಸರ್ನವರು UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನನಗೆ ಅಕ್ಟೋಬರ್ 19, 2022. ಹಾಗಾಗಿ ಈಗ ನಾನು ಈ ಚಿತ್ರದ ಬಿಡುಗಡೆಗೆ ಸಿದ್ಧತೆಗಳನ್ನು ಮಾಡ್ಕೊಂತಿರುವ ಈ ಸಂದರ್ಭದಲ್ಲಿ ಇದೇ ಟೈಟಲ್ ವೈಶಾಳ ಅನ್ನೋ ಟೈಟಲ್ ನಲ್ಲಿ ಮತ್ತೊಂದು ಚಿತ್ರ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಆ ಚಿತ್ರದಲ್ಲಿ ಡಾಲಿ ಧನಂಜಯ ಹಾಗೂ ಇನ್ನಿತರ ಕಲಾವಿದರ ತಾರಾ ಬಳಗ ಇದೆ. KRG ಸಂಸ್ಥೆ, ಕಾರ್ತಿಕ್ ಮತ್ತೆ ಯೋಗಿರಾಜನ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಇದೇ ವೈಶಾಳ ಅನ್ನೋ ಟೈಟಲ್ ನಲ್ಲಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇದ್ರ ಬಗ್ಗೆ ಏನಪ್ಪ ಇದು, ನಾವು ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ, ಸಿನಿಮಾಗೆ ಸೆನ್ಸರ್ ಸರ್ಟಿಫಿಕೇಟ್ ಕೂಡ ಪಡ್ಕೊಂಡಿದ್ದೀನಿ. ನಾನು ಸಿನಿಮಾ ರಿಲೀಸ್ ಆಗೋ ಈ ಸಂದರ್ಭದಲ್ಲಿ ಇನ್ನೊಂದು ಇದೇ ಟೈಟಲ್ ಅಲ್ಲಿ ಸಿನಿಮಾ ಬರ್ತಿದೆ ಅಂದಾಗ ನನಗೆ ಯಾಕೋ ತುಂಬಾ ಗೊಂದಲ ಪ್ರಾರಂಭ ಆಯಿತು. ಏನ್ ಮಾಡೋದಂತ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು. ಏನಪ್ಪ, ನಾವು ಸಿನಿಮಾ ಮೇಲೆ ಸಾಕಷ್ಟು ಬಂಡವಾಳ ಇನ್ವೆಸ್ಟ್ ಮಾಡಿರೋ ಈ ಸಂದರ್ಭದಲ್ಲಿ ಇದೇ ಟೈಟಲ್ ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರನ್ನ ಇಟ್ಟುಕೊಂಡು ಅಬ್ಬರದ ಪ್ರಚಾರ ಮಾಡ್ತಿರ್ಬೇಕಾದ್ರೆ ಯುವ ಕಲಾವಿದರುಗಳು, ಯುವ ತಂತ್ರಜ್ಞರು ಮಾಡಿರುವಂತ ಈ ವೈಶಾಳ ಚಿತ್ರ ಎಲ್ಲೋ ಒಂದು ಕಡೆ ಡಿಗ್ರೇಡ್ ಅಂತ ಅನ್ನಿಸಕ್ ಸ್ಟಾರ್ಟ್ ಆಗ್ಬಿಡ್ತು. ಅದ್ರ ಮುಂದೆ ಆ ಅಬ್ಬರದ ಪ್ರಚಾರ, ಆ ಚಿತ್ರದ ಅಬ್ಬರದ ಪ್ರಚಾರದ ಮುಂದೆ ನಮ್ಮ ಈ ವೈಶಾಳ ಚಿತ್ರ ಯಾಕೋ ಒಂದ್ ಸ್ವಲ್ಪ ಕೆಳಗಡೆ ಇಳಿತಾ ಇತ್ತು ಪ್ರಚಾರದಲ್ಲಿ. ಹಾಗಾಗಿ ಬಹಳ ನೊಂದ್ಕೊಂಡು ನಾನು ವಾಣಿಜ್ಯ ಮಂಡಳಿಗೆ ಪತ್ರ ಬರೆದೆ. ವಾಣಿಜ್ಯ ಮಂಡಳಿಯಿಂದ ನನಗೆ ಯಾವುದೇ ಸರಿಯಾದ ರೆಸ್ಪಾನ್ಸ್ ಇಲ್ಲ. ಹಾಗಾಗಿ ಸೆನ್ಸರ್ ಮಂಡಳಿಗೂ ಕೂಡ ನಾನು ಪತ್ರ ಬರೆದೆ. ಮತ್ತೆ ಖುದ್ದಾಗಿ ಸೆನ್ಸರ್ ಮಂಡಳಿಗೆ ಭೇಟಿ ಕೊಟ್ಟೆ. ನಾನು ಅವ್ರಿಗೆ ಭೇಟಿ ಕೊಟ್ಟು ನಾನು ನನ್ನ ಒಂದು ಮನವಿನ ಅವ್ರಿಗೆ ಇಟ್ಟೆ. ಏನ್ ಸರ್, ಸೇಮ್ ಟೈಟಲ್ ಅಲ್ಲಿ ನೀವು ಸೆನ್ಸರ್ ಕೊಡ್ತಿದ್ದೀರಾ ಅಂತ ನನಗೆಲ್ಲೋ ನೋಡಿದ್ರಲ್ಲ, ನಮ್ಮ ಕನ್ನಡ ಚಿತ್ರರಂಗ ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ. ಹಣಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು, ಹಣದಿಂದ ಏನು ಬೇಕಾದ್ರೂ ಮಾಡ್ಬೋದು, ಯಾರನ್ನು ಬೇಕಾದ್ರೆ ತುಳಿಬೋದು, ಯಾರು ಬೇಕಾದರೆ ಬೆಳಿಬೋದು. ಸೊ ಈ ಥರದ ಅರ್ಥಗಳು ಹುಟ್ಟಾಕೊಳ್ತದೆ. ಸೊ ಈ ಒಂದು ವೈಶಾಳ ಅಂತಕ್ಕಂಥ ಒಂದು ಟೈಟಲ್ ನ್ಯಾಯಕ್ಕಾಗಿ ದೊರಕುತ್ತಾ ಇಲ್ಲ ಅನ್ಯಾಯಕ್ಕಾಗಿ ಹೋಗುತ್ತಾ? ಸೊ ಇದೇ ಒಂದು ಪ್ರಶ್ನೆ. ಸೊ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ಸೊ ಕೋರ್ಟ್ನಲ್ಲಿ ಸ್ಟೇ ಆರ್ಡರ್ ತಂದಿದ್ದಾರೆ ವೈಶಾಳ ಟೀಮ್. ಇದೇ ತಿಂಗಳು 30/3/2023ರಂದು ಡಾಲಿ ಧನಂಜಯ್ ಅವರ ವೈಶಾಳ ಟೈಟಲ್ ಸಿನಿಮಾ ರಿಲೀಸ್ ಆಗಬೇಕಿತ್ತು. ಸೊ ರಿಲೀಸ್ ಆಗುತ್ತಾ ಇಲ್ಲ ಹೊಗೆ ಹಾಕುತ್ತಾ? ಸೊ ಕಾದು ನೋಡಬೇಕಾಗತ್ತೆ. ಕೋರ್ಟ್ ಏನನ್ನ ತೀರ್ಮಾನವನ್ನು ನೀಡ್ತದೆ ದಯವಿಟ್ಟು ಕಾದು ನೋಡೋಣ.
ಸಿನಿ ಪ್ರೇಕ್ಷಕರು ದಯವಿಟ್ಟು ನಿರೀಕ್ಷಿಸಿ. ನೋಡಿ, ಸಿನಿಮಾ ಅಂತಕ್ಕಂಥದ್ದು ಒಂದು ಸಂಸಾರವಿದ್ದಂತೆ ಇದ್ದರೆ ಚೆನ್ನ. ಸೊ ಅದರಲ್ಲಿ ಸ್ವಾರ್ಥವನ್ನು ಬೆಳೆಸ್ಕೊಂಡ್ರೆ ನಮ್ಮ ಕನ್ನಡ ಸಿನಿಮಾ ಚಿತ್ರರಂಗ ಸರ್ವನಾಶ ಆಗೋದ್ರಲ್ಲಿ ಯಾವುದೇ ಸಂಶಯಗಳು ಬೇಡ. ದಯವಿಟ್ಟು ಅನ್ಯೋನ್ಯವಾಗಿ